ಪ್ರಸ್ತುತ ಬಿಗ್ ಬಾಸ್ ಅಪ್ಡೇಟ್ಸ್ ಏನಂದರೆ, ಟಿಕೆಟ್ ಟು ಫಿನಾಲೆಗೆ ನಟ ಶರಣ್‌ರಿಂದ ಟಿಕೆಟನ್ನು ಪಡೆದಿರುವಂತಹ ಹನುಮಂತರವರು ಮತ್ತೆ ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅದಲ್ಲದೆ ಈ ವಾರದ ಉತ್ತಮ ಅಂಥೇಳಿನೂ ಎಲ್ಲರಿಂದ ಶಬಾಷ್ಗಿರಿ ತಗೊಂಡು ಉತ್ತಮನೂ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಟಾಸ್ಕ್ನಲ್ಲಿ ಆಡಲು ಇಳಿರುವಂತಹ ಉಗ್ರಂ ಮಂಜಣ್ಣನವರು ಕಳಪೆ ತಗೊಂಡು ಜೈಲು ಸೇರಿದ್ದಾರೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ತ್ರಿವಿಕ್ರಮ್ ಹಾಗೂ ಯಾರು ರಜತ್ ಅವರಿಗೆ ಬೆಂಕಿ ಬಿದ್ದಿದೆ, ಉರಿ ಬಿದ್ದಿದೆ ಹೊಟ್ಟೆಯಲ್ಲಿ. ಅವರಿಗೆ ಸಮಾಧಾನ ಆಗ್ತಾ ಇಲ್ಲ. ಎಷ್ಟೆಷ್ಟೋ ಕೆಪಾಸಿಟಿ ಇಟ್ಕೊಂಡು ಈ ಯಕ್ಷಿತ್ ಹನುಮಂತನಿಗೆ ನಾವು ಟಾಂಗ್ ಕೊಡೋಕ್ಕಾಗ್ತಿಲ್ಲಲ್ಲ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ನೋಡಿ, ಕ್ಯಾಪ್ಟನ್ ಆಗಿರುವಂಥ ಒಂದು ಇದು ಗೊತ್ತಾಗ್ತಾ ಇದೆ. ಮಂಜಣ್ಣನವರು ಜೈಲು ಸೇರ್ತಿರುವಂಥ ಒಂದು ಸ್ಥಿತಿ ಗೊತ್ತಾಗ್ತಾ ಇದೆ ವೀಕ್ಷಕರೇ. ಹಾಗಾಗಿ ಈ ವಾರದಲ್ಲಿ ಎಲ್ಲ ಟಾಸ್ಕ್ಗಳಲ್ಲಿ ಹನುಮಂತು ಆಡೋ ಹಾಗಿರಲ್ಲ. ಕೇವಲ ಉಸ್ತುವಾರಿ ಮಾಡ್ತಾ ಫೈನಲ್ವರೆಗೆ ಹೋಗ್ತಾರೆ, ಫೈನಲ್ಲಿ ಆಡ್ತಾರೆ ಯಾವುದೇ ಟಾಸ್ಕ್ ಇಲ್ಲದೇ ಅನ್ನುವಂಥ ಮಾತಿದೆ. ಉಳಿದವರಿಗೆಲ್ಲ ಭಾಳ ತೊಂದರೆ ಇದೆ. ಇಲ್ಲಿ ಮಾತ್ರ ರಜತ್ ಹಾಗೂ ತ್ರಿವಿಕ್ರಮು ಅಂಡು ಬಿಟ್ಕೊಂಡವ್ರ ಥರ ಇಬ್ಬರು ಒಬ್ರಿಗೊಬ್ಬರು ಎಷ್ಟು ಆತ್ಮೀಯರಂದರೆ, ಯಾವ ರೀತಿ ಹನುಮಂತನು ಕಟ್ಟಿ ಹಾಕಬೇಕು, ಯಾವ ರೀತಿ ಹೊರಗೆ ತಗಬೇಕು ಅನ್ನೋವಂಥ ಮನಸ್ಥಿತಿಯನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ಉರಿತಾ ಇದ್ದಾರೆ ವೀಕ್ಷಕರೇ. ಅವ್ರೇನು ಮಾಡಿದ್ರು ಹನುಮಂತರವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅವ್ರೇನು ತಿಪ್ಪರ್ಲಾಗ ಹಾಕಿದ್ರು ನಡೆಯಲ್ಲ. ಅವ್ರ ಸ್ಟ್ರಾಟಜಿ, ಅವ್ರ ಕುತಂತ್ರ ಇನ್ಮೇಲೆ ನಡೆಯಲ್ಲ ವೀಕ್ಷಕರೇ. ಈ ಸಾರಿ ಕಪ್ ಗೆಲ್ಲೋದು ಮಾತ್ರ ಹನುಮಂತನೇ ಅಂತ ಹೇಳ್ತಾ ನಾವು ನಿಮಗೆ ಮುಂದಿನ ಯಾವುದೇ ರೀತಿಯಿಂದ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ ವೀಕ್ಷಕರೇ. ಎಲ್ಲರೂ ದಯವಿಟ್ಟು ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂಥರ ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಧನ್ಯವಾದಗಳು.